ಕೆಸರು ಬುರ್ದಿಯ ಗುಂಡಿಗಳಿಂದ ತುಂಬಿದ ಕಚೇರಿ ಆವರಣ. ಕಚೇರಿ ಎಲ್ಲೆಡೆಗಳಲ್ಲಿ ಉಗುಳಿರುವ ಗುಟ್ಕಾ ವ್ಯಸನಿಗಳು, ಅದರಲ್ಲಿ ಕೆಲ ಸಿಬ್ಬಂದಿಯವರದ್ದೇ ಪಾತ್ರ. ದೊಡ್ಡವರು ನಿಂತ್ಕೊಂಡು ಉಚ್ಚೆ ಹೊಯ್ದ್ರೆ ಹುಡುಗರು ಅಡ್ಡಾಡ್ಕೊಂಡು ಉಚ್ಚೆ ಹೊಯ್ತಾರೆ ಅನ್ನೋ ಪ್ರಸಂಗ ಆಡಳಿತ ಕಚೇರಿಯಲ್ಲಿ ಸೃಷ್ಟಿಯಾಗಿದೆ. ಅವ್ಯವಸ್ಥೆಗೆ ಕೆಲ ವ್ಯಸನಿ ಸಿಬ್ಬಂದಿಗಳೇ ಕಾರಣ ಎನ್ನಲಾಗ್ತಾ ಇದೆ. ಕಸದ ರಾಶಿ, ಜೇಡ ತೊಕ್ಕು ಹಿಡಿದಿರುವ ಶೌಚಾಲಯದ ಉಪಕರಣಗಳು, ಗಬ್ಬೆದ್ದು ನಾರ್ತಾ ಇರುವ ಶೌಚಾಲಯಗಳು ಹಾಗೂ ಕೆಲ ಕೊಠಡಿಗಳು. ತಾಲೂಕು ಆಡಳಿತ ಕೇಂದ್ರದಲ್ಲಿ ಸ್ವಚ್ಛತೆ ಕಾಣದೆ ಅಲ್ಲಲ್ಲಿ ಕಸದ ತಿಪ್ಪೆಗಳಿಂದ ಕೂಡಿದೆ. ನಿರ್ವಹಣೆ ಕೊರತೆಯಿಂದಾಗಿ ತಾಲೂಕು ಆಡಳಿತ ಕೇಂದ್ರ ಗಲೀಜಿನ ಕೇಂದ್ರವಾಗಿಬಿಟ್ಟಿದೆ. ಆಡಳಿತ ಕೇಂದ್ರದ ಒಳಾಂಗಣದ ಮೂಲೆ ಮೂಲೆಗಳು ಕಸದ ರಾಶಿಗಳನ್ನು ಒಳಗೊಂಡಿದ್ದು ವಿಲೇವಾರಿಯನ್ನೇ ಕಂಡಿಲ್ಲ. ಕಾಂಪೌಂಡ್ ಇಲ್ಲದ ಕಾರಣ ಅನಗತ್ಯ ವಾಹನ ದಟ್ಟಣೆ, ಬೇಕಾಬಿಟ್ಟಿ ವಾಹನ ನಿಲುಗಡೆ ಮಾಡಲಾಗ್ತಾ ಇದೆ. ತಾಲೂಕು ಆಡಳಿತಕ್ಕೆ ಸಾರ್ವಜನಿಕರನ್ನ ಸಾಗಿಸ್ತಾ ಇರುವ ಕೆಸರು ಗುಂಡಿಗಳು ಮಳೆ ನೀರು ನಿಂತು ಸಾರ್ವಜನಿಕರಿಗೆ ಸಹಿಸಲಾಗದಂತಹ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ಇನ್ನು ಸುಸಜ್ಜಿತ ಕಾಂಪೌಂಡ್ ಶೀಘ್ರವೇ ನಿರ್ಮಾಣವಾಗಬೇಕಾಗಿದೆ, ನಿರ್ವಹಣೆ ಕಾಣಬೇಕಾಗಿದೆ. ಕಚೇರಿಯೊಳಗೆ ಎಲ್ಲಿ ನೋಡಿದ್ರಲ್ಲಿ ಪಿತಿ ಉಗುಳ್ತಾ ಇರುವ ಸಾರ್ವಜನಿಕರ ಗುಟ್ಕಾ ವ್ಯಸನಿಗಳ ದಂಡ ವಿಧಿಸಬೇಕಾಗಿದೆ. ಬಹುತೇಕ ಸಿಸಿ ಕ್ಯಾಮೆರಾಗಳು ಸ್ಥಗಿತಗೊಂಡಿರುವುದಾಗಿ ತಿಳಿದು ಬಂದಿದ್ದು ಅವುಗಳನ್ನು ಕೂಡ ದುರಸ್ತಿಗೊಳಿಸಬೇಕಾಗಿದೆ. ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಆಧರಿಸಿ ಉಗುಳುವವರ ವಿರುದ್ಧ, ಕಸ ಸೃಷ್ಟಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಜರುಗಿಸುವ ರೂಢಿ ಜಾರಿಯಾಗಬೇಕಾಗಿದೆ. ತಾಲೂಕು ಆಡಳಿತ ಕೇಂದ್ರ ನೈರ್ಮಲ್ಯತೆ ಕಾಣದೆ ಕಸದ ರಾಶಿಗಳಿಂದ ಅವ್ಯವಸ್ಥೆಗಳ ಆಗರವಾಗಿದೆ. ಮಿನಿ ವಿಧಾನಸೌಧದ ಮಿನಿ ಕಸದ ರಾಶಿಗಳಿಂದ ಕೂಡಿದ ಮಿನಿ ಗಲೀಜು ಸೌಧವಾಗಿ ಮಾರ್ಪಟ್ಟಿದೆ. ಇನ್ನು ಅನಧಿಕೃತ ವ್ಯಕ್ತಿಗಳ ಆಶ್ರಯ ತಾಣವಾಗಿದೆ. ತಾಲೂಕು ಆಡಳಿತ ಕೇಂದ್ರ ಅನೈತಿಕ ಚಟುವಟಿಕೆಗಳ ಅಕ್ರಮ ಆಶ್ರಯ ಕೇಂದ್ರವಾಗ್ತಾ ಇದೆ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಡಳಿತ ಕೇಂದ್ರದೊಳಗೆ ಕೆಲ ಸಿಬ್ಬಂದಿಯಿಂದ ಮದ್ಯ ಗುಟ್ಕಾ ವ್ಯಸನಿಗಳ ಕಾರ್ಯ ಚಟುವಟಿಕೆಗಳು ಕೂಡ ನಡೀತಾ ಇವೆ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ರಾತ್ರಿ ಇಡೀ ಬಾಗಿಲು ತೆರೆದೇ ಇರುವ ಮಿನಿ ವಿಧಾನಸೌಧ ಅಕ್ರಮ ಅನೈತಿಕ ಚಟುವಟಿಕೆಗಳ ಮಿನಿ ರೆಸ್ಟೋರೆಂಟ್ ಆಗಿದೆಯಾ ಎನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಜಿಲ್ಲಾಧಿಕಾರಿಗಳು, ಶಾಸಕರು ಖುದ್ದು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಯೊಂದು ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ವಾಸ್ತವದ ಸ್ಥಿತಿ ತಿಳಿಯುವುದು ಅದು ಶೀಘ್ರವೇ ಆಗಬೇಕಾಗಿದೆ. ಆಡಳಿತ ಕೇಂದ್ರದ ಮೇಲ್ಛಾವಣಿ ನಿರ್ಮಾಣವಾಗಿದ್ದು ಮಳೆ ನೀರು ನಿಂತು ಮಳೆ ನೀರು ಸೋರ್ತಾ ಇರುವ ಮೇಲ್ಛಾವಣಿ ಆಡಳಿತ ಕೇಂದ್ರ ಉದ್ಘಾಟನೆ ಕಂಡು ವರ್ಷದೊಳಗೆ ಈ ಒಂದು ದುರಾವ್ಯವಸ್ಥೆ ಹೊಂದಿದೆ. ಈ ಒಂದು ಬಾಗಿಲು ಕಿಟಕಿಗಳ ಚೌಕಟ್ಟುಗಳು ಈ ಒಂದು ಮಿನಿ ವಿಧಾನಸೌಧದಲ್ಲಿ. ವರದಿ ವಿಜಯ ಋಷಭೇಂದ್ರ. ವಿಧಾನಸೌಧದ ಮುಂಭಾಗ ಎಷ್ಟು ಅಜಾಗರೂಕತೆಯಿಂದ ಕಾಮಗಾರಿ ಮಾಡಿದ್ದಾರೆ ಅಂದರೆ, ಈ ಮಳೆ ಬಂದ ನೀರನ್ನು ಇಲ್ಲೇ ಮುಂದುವರೆದ ಭಾಗದಲ್ಲಿ ನಿಂತು ಸಾರ್ವಜನಿಕರಿಗೆ ಅಡ್ಡಾಡೋಕ್ಕೂ ಕೂಡ ಭಾಳ ತೊಂದರೆ ಆಗ್ತದೆ. ಈಗ ಡೆಂಗು ಜ್ವರ ಅವೆಲ್ಲ ಬಂದಿರೋದ್ರಿಂದ ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಬಗೆಹರಿಸಿ ಮುಂದೆ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಕಂಡುಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ಏನಾಗೈತೆ ನೀನು ದಿನ ನೋಡ್ಕೊಂಡು ಸುಮ್ಮನೆ ಅಲ್ಲ ಹೇಳೋದಲ್ಲ ಒಂದಿನ ಅಲ್ಲಪ್ಪ.
ತಾಲೂಕು ಕಚೇರಿಯ ಅವ್ಯವಸ್ಥೆ. ಇದರಲ್ಲಿ ವೃದ್ಧರು ಬರ್ತಾರೆ, ಮಕ್ಕಳು ಬರ್ತಾರೆ, ಅಂಗವಿಕಲರು ಬರ್ತಾರೆ. ಇದು ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ತಹಶೀಲ್ದಾರ್ ಆಫೀಸು ಇವತ್ತು ಬಹುತೇಕವಾಗಿ ನೋಡಬೇಕು ಅಂತಂಥ ಸಂದರ್ಭದಲ್ಲಿ ಬಂದರೆ ಇಲ್ಲಿ ದಿವ್ಯ ನಿರ್ಲಕ್ಷ್ಯ ಇಲ್ಲ. ಯಾಕಂದರೆ 2-3 ನಾವೇ ಕಣ್ಣಾರೆ ಬಿದ್ದಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇದು ನೋಡ್ತಾ ಹೋದರೆ ನಿಜವಾಗ್ಲೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತ ಕಾಣ್ತದೆ. ಯಾಕಂದರೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಆಫೀಸ್ಗಳು ಒಂದೇ ಸೂರಿನಡಿ ಬರ್ತಕ್ಕಂಥ ಸರ್ಕಾರದ ಕಾಯಕಲ್ಪ ಇದೆ. ಆದರೆ ಒಳಗಡೆ ಹೋಗ್ತಕ್ಕಂಥ ವಿಚಾರ ನೋಡಿದರೆ ಶೌಚಾಲಯದ ವಾಸನೆ ದುರ್ವಾಸನೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ವಾಶ್ ಬೇಸನ್ನಲ್ಲಿ ಇರ್ತಕ್ಕಂಥ ನೋಡ್ಬೋದು. ನೀವೆಲ್ಲ ನೋಡ್ತಾ ಹೋದರೆ ಅದು ಗಲೀಜು ಫುಲ್ಲು ಉಗುಳಿರ್ತಕ್ಕಂಥ ವಿಚಾರಗಳು ನೋಡ್ತಕ್ಕಂಥದ್ದು. ಆದರೆ ತುಂಬಾ ನಮಗೊಂಥರ ಅದು ಒಂದು ನಾಚಿಗೇಡಿನ ಸಂಗತಿ ಆಗಿದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಏನು ಮಾಡ್ತಾರೆ ಗೊತ್ತಿಲ್ಲ. 24/7 ಇಲ್ಲೇ ಆಫೀಸ್ನಲ್ಲಿ ಇರ್ತಕ್ಕಂಥದ್ದು. ಸಾರ್ವಜನಿಕರ ಒಂದು ಸೇವೆ ಮಾಡ್ತಕ್ಕಂಥ ಇವರುಗಳು ಇರ್ತಕ್ಕಂಥ ಸಾರ್ವಜನಿಕರ ವ್ಯವಸ್ಥೆಗೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇಲ್ಲ. ಹೋಗೋಕ್ಕೆ ಬರೋಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಅಂತಂದರೆ ಯಾವ ರೀತಿ ಅಂತ ಹೇಳಬೇಕು. ಪದೇ ಇದು ಪತ್ರಿಕೆಯಲ್ಲಿ ವರದಿಯಾಗಿದೆ, ಪತ್ರಕರ್ತರು ಇದ್ದಾರೆ, ಪದೇ ಗಮನ ತರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡಿದರೆ ನಮಗೆ ಒಂಥರ ಇದೊಂದು ತಾಲೂಕು ಸಾರ್ವಜನಿಕರ ಒಂದು ಸೇವಾ ಕೇಂದ್ರ ಏನು ಅಂತಕ್ಕಂಥದ್ದು ನಮಗೆ ಅನುಮಾನ ಬರ್ತಿದೆ. ದಯವಿಟ್ಟು ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ತಹಶೀಲ್ದಾರ್ ಸೇರಿದಂತೆ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಸ್ರಿ. ಇಲ್ಲ ಅಂತ ಹೇಳಿದರೆ ಆಗಲ್ಲ ಅಂತ ಹೇಳಿದರೆ ಬೇರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಏನಾದರೂ ಆದರೆ ಸಾರ್ವಜನಿಕರು ನಾವೆಲ್ಲ ನಿಂದಿರ್ತೀವಿ. ನಮಗೆ ಒಂದು ಶೇಮ್ ಆಗ್ತಕ್ಕಂಥ ವಿಚಾರ ಇದೆ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ವಿಚಾರವನ್ನು ಕ್ಲಿಯರ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈಗ ನೋಡ್ಬೋದು ನೆಲಮಾಡಿ ಕಟ್ಟಡ ಏನು ಕರಿತೀವಲ್ಲ ಅದು ತುಂಬ ಶುಭ್ರವಾಗೈತೆ. ಮೇಲ್ಗಡೆ 2 ಮತ್ತು 3ನೇ ಹಂತಕ್ಕೆ ಹೋಗ್ಬಿಟ್ರೆ ಧೂಳಿರ್ತಕ್ಕಂಥದ್ದು. ಮತ್ತು ಅಧಿಕಾರಿ ವರ್ಗನೇ ಹೇಳ್ತಕ್ಕಂಥ ಅಧಿಕಾರಿ ವರ್ಗಗಳೇ ಅವ್ರು ಡ್ಯೂಟಿ ಅವರ್ಸ್ ಬಿಟ್ಟಾಗ ಏನಾದರೂ ಮಾಡಲಿ, ಬಟ್ ಡ್ಯೂಟಿ ಅವರ್ಸಲ್ಲೇ ತಂಬಾಕು ಹಾಕ್ಕೊಂಡು ಕೂಡ್ತಕ್ಕಂಥದ್ದು ಉಳ್ತಕ್ಕಂಥದ್ದಿದೆ. ಇದು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಇವರು ಸೇವೆಯನ್ನು ಇದು ಮಾಡ್ತಾರೆ ಗೊತ್ತಾಗ್ತಿಲ್ಲ ನನಗೆ. ಖಂಡಿತವಾಗಿಯೂ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಂಥವ್ರ ಮೇಲೆ ಸೂಕ್ತವಾಗಿರ್ತಕ್ಕಂತಹ ಒಂದು ನೋಟಿಸನ್ನು ಕೊಡ್ರಿ ಅಂತೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಹೆಸರು ಶ್ರೀ ಮಂಜುನಾಥ್ ಅಂತೇಳಿ ಪಟ್ಟಣ ಪಂಚಾಯತ್ ಸದಸ್ಯರು. ಸಾರ್ವಜನಿಕರ ಪರವಾಗಿ ನಾವು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಈಗ ಸಮಸ್ಯೆ ಅಂದರೆ ಇಷ್ಟೇ ಸಮಸ್ಯೆ ಸರ್. ಏನು ಸರ್ ಸಮಸ್ಯೆ? ಕ್ಲೀನೆಸ್ ಇಲ್ಲ. ಏನಿದೆ ಸರ್ ಸಮಸ್ಯೆ? ಇಲ್ಲಿ ತಾಲೂಕು ಆಫೀಸ್ನಲ್ಲೇ ಸಮಸ್ಯೆ. ಸಾರ್ವಜನಿಕರು ಬರ್ತಾರೆ ಹೋಗ್ತಾರೆ. ಈ ತಾಲೂಕು ಆಫೀಸಲ್ಲಿ ಮೇಂಟೆನೆನ್ಸ್ ಮಾಡ್ಬೇಕು ಅಷ್ಟೇ, ಕ್ಲೀನಾಗಿ ಮೇಂಟೈನ್ ಮಾಡ್ಬೇಕು ಅಷ್ಟು ಬಿಟ್ಟರೆ ಏನಿಲ್ಲ. ಅವ್ರವ್ರ ಕೆಲಸ ಡಿಪಾರ್ಟ್ಮೆಂಟ್ ವೈಸ್ ಅವರೇ ಮಾಡ್ತಾರೆ ಬಿಟ್ಟರೆ. ಮತ್ತು ಇದನ್ನೆಲ್ಲ ಮೇಂಟೈನ್ ಮಾಡೋಂಥದ್ದು ಯಾರ್ದು ಕೆಲಸ? ಮಾಡಬೇಕಲ್ಲ. ಸಾರ್ವಜನಿಕರು ಬರ್ತಾರೆ ಹೋಗ್ತಾರೆ, ಗಲೀಜು ಹಾಗೇ ಆಗ್ತದೆ. ಸ್ವಲ್ಪ ನೋಡಿರಿ, ಈಗ ನೋಡಿರಿ, ನೀವೇ ರೆಕಾರ್ಡ್ ಮಾಡಿ ನೋಡಿರಿ ಹೆಂಗಿದೆ ನೋಡಿರಿ. ಹೌದಾ? ನೋಡಿ ಮಾಡ್ರಿ, ಎಲ್ಲ ನೋಡಿ, ಇದೆಲ್ಲ ಆಗಬೇಕು. ನಮ್ಮದೇ ಅಲ್ವಾ, ಚೆನ್ನಾಗಿಟ್ಕೋಬೇಕು. ಈಗ ಸಿಬ್ಬಂದಿನ ನೇಮಿಸಲ್ಲ ಸರ್, ಏನಾಗಲ್ಲ. ಸಿಬ್ಬಂದಿ ನೇಮಿಸಿ ಅಷ್ಟೇ. ಇದರಲ್ಲಿ ಬೇರೆ ಏನು ಕೆಲಸ ಸೇರಿಸಿಲ್ಲ ಸರ್. ಕೆಲಸ ಇಲ್ಲ ಅಂತ ಪಾಪ ನಿರುದ್ಯೋಗಿಗಳು ಜನ ಇದ್ದಾರೆ, ಅವರಿಗೆ ಹಾಕ್ಬೋದು, ಹೇಳ್ಬೋದು, ಕೆಲಸ ಹಚ್ಬೋದು. ಈ ನೋಡ್ರಿ, ಧೂಳು ಹಿಡಿದು ಹೋಗ್ಬಿಡುತ್ತಲ್ಲ. ಧೂಳು ಇಡುತ್ತೆ. ಇಷ್ಟೆಲ್ಲ ಧೂಳು ಹಿಡಿದು ಒಂದು ತಾಲೂಕು ಮಟ್ಟದ ಆಫೀಸ್ ಕಚೇರಿ ಅಂದರೆ ತಾಲೂಕು ಕಚೇರಿ ಇದು ಹಾರ್ಟ್ ಪಾಯಿಂಟ್. ಎಲ್ಲ ಸಂಪರ್ಕ ಇರ್ತದೆ. ಇದು ಆಫೀಸ್ ಆಗಿದೆ. ಇಷ್ಟು ಧೂಳು ಇದೆ ನೋಡಿ ಸರ್. ಎಷ್ಟು ದಿನಕ್ಕೊಂದ್ಸರಿ ಕಸ ಅಂತಾರೂ ಗೊತ್ತಿಲ್ಲ. ಕಸನೇ ಅನ್ನೋದಿಲ್ಲ ಅನ್ಸುತ್ತೆ ಸರ್. ಕಸನೇ ಅನ್ನಲ್ಲ ಇಲ್ಲಿ. ಹೌದು ಸರ್. ಪುಷ್ಪದ ಹೌದು ಸರ್. ಕಸ ಅಂದ್ರೆ ಹಿಂಗೆ ಇರುತ್ತೆ. ಕೋಟಿ ಕಿತ್ತಲೆ ಬಂಡವಾಳ ಹಾಕಿದ್ದಾರೆ ಅದಕ್ಕೆ. ಸರ್ಕಾರದ ದುಡ್ಡು, ಸಾರ್ವಜನಿಕರು ದುಡ್ಡು ಇದು.